ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಕಿದ್ವಾಯಿ ಆಸ್ಪತ್ರೆಯ ಕರ್ಮಕಾಂಡದ ಸುದ್ದಿ. ಕಿದ್ವಾಯಿ ಆಸ್ಪತ್ರೆಗೆ ರೋಗ ನಿವಾರಣೆಗೆ ಅಂತ ರೋಗಿಗಳು ಬರ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರೋದೇನು, ಅವರಿಗೆ ತಿಗಣೆ ಕಾಟ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ತಿಗಣೆಗಳು ಎನ್ನುವಂತಹ ಸ್ಥಿತಿ ಇದೆ. ತಿಗಣೆಗಳ ಕಾಟಕ್ಕೆ ರೋಗಿಗಳು ಹೈರಾಣಾಗಿ ಹೋಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ರೋಗಿಗಳಿಗೆ ನರಕಯಾತನೆ ತಿಗಣೆಯಿಂದ. ತಿಗಣೆ ಕಾಟಕ್ಕೆ ಹಗಲು ರಾತ್ರಿ ನಿದ್ದೆಯನ್ನೇ ಮರೆತು ಹೋಗಿದ್ದಾರಂತೆ ರೋಗಿಗಳು. ಅಷ್ಟರ ಮಟ್ಟಿಗೆ ಕಾಟ ಕೊಟ್ಟಿದೆ ತಿಗಣೆ. ಟ್ರೀಟ್ಮೆಂಟ್ಗೆ ಬಂದ ರೋಗಿಗಳಿಗೆ ತಿಗಣೆ ಕಾಟ. MRI ಸ್ಕ್ಯಾನ್ ಕೈ ಕೊಟ್ಟಿದ್ದು ಆಯಿತು, ಇದೀಗ ತಿಗಣೆ ಕಾಟ. MRI ಸ್ಕ್ಯಾನ್ ತೊಂದರೆ ಯಾವ ರೀತಿ ಇತ್ತು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಅದಾದ ಬಳಿಕ ಈಗ ತಿಗಣೆ ಕಾಟ ಎಷ್ಟರ ಮಟ್ಟಿಗೆ ಇದೆ ಆಸ್ಪತ್ರೆಯಲ್ಲಿ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ಬೋದು. ಗೋಡೆಯ ಮೇಲೆಲ್ಲ ಕಣ್ಣಿಗೆ ರಾಚ್ತಾ ಇದೆ ತಿಗಣೆಗಳು. ಇಷ್ಟಾದರೂ ಕೂಡ ಅಲ್ಲಿನ ಸಿಬ್ಬಂದಿ ಯಾಕೆ ಎಚ್ಚರ ವಹಿಸಿಲ್ಲ ಅನ್ನುವಂಥದ್ದು ಪ್ರಶ್ನೆ. ರೋಗಿಗಳು ಹಗಲು ರಾತ್ರಿ ನಿದ್ದೆನೇ ಮಾಡ್ತಾ ಇಲ್ವಂತೆ ತಿಗಣೆ ಕಾಟದಿಂದ. ನಿದ್ದೆ ಬರ್ತಿಲ್ಲ ನಮಗೆ ಅಂತ ಅಲ್ಲಿನ ರೋಗಿಗಳು ಗೋಳಾಡ್ತಾ ಇದ್ದಾರೆ. 7 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ವಿಪರೀತವಾದ ತಿಗಣೆ ಕಾಟ. ಆಸ್ಪತ್ರೆಯಲ್ಲಿ ಮಲಗೋದಿಕ್ಕೆ ರೋಗಿಗಳು ಮನಸ್ಸು ಮಾಡ್ತಾ ಇಲ್ಲ, ಹಿಂದೇಟು ಹಾಕ್ತಾ ಇದ್ದಾರೆ. ಸಿಬ್ಬಂದಿಗಳು ಕ್ಯಾರೆ ಅಂತಿಲ್ಲ. ನೈಟಲ್ಲಿ ಮಲಗಕ್ಕೆ ನಮಗೆ ತುಂಬ ತೊಂದರೆ ಆಗ್ತದೆ. ಆಮೇಲೆ ಪೇಷೆಂಟಿಗೂ ತೊಂದರೆ ಆಗ್ತದೆ. ಯಾಕೆ ಅಂತಂದರೆ ಅವರು ಮಲಗಬೇಕಾದ್ರೆ ಅವರು ಇಲ್ಲಿ ಕಡಿದು ಕೂಡಲೇ ಕಚ್ತದೆ, ಅವರಿಗೆ ಕಚ್ಚಿದ ಕೂಡಲೇ ಹಿಂಗೆ ಕೆರ್ಕೊಳಕ್ಕೆ ಹೋಗ್ತಾರೆ. ಅಷ್ಟರ ಮೇಲೆ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ನಿದ್ದೆ ಬಂದು ಮಲ್ಕೊಂಡ್ರೆ ಮತ್ತೆ ಕಚ್ತಾ ಇರ್ತದೆ, ಎದ್ದೇಳೋದು. ಬೆಳಕರಿದಾಗ ಅವರು ಎದ್ದಿರಬೇಕು, ನಾವು ಎದ್ದಿರಬೇಕು. ಹಂಗಾಗ್ತಾ ಅಂತ ತೊಂದರೆ ಆಗ್ತಾಯಿದೆ. ಇದು ಒಂದೇ ವಾರ್ಡಾಗೆ ಅಂತಲ್ಲ, ಈ ಮೇಲ್ಗಡೆ ವಾರ್ಡ್ ಫುಲ್ಲು ಎಲ್ಲ ವಾರ್ಡಲ್ಲೂ ಅಂದರೆ ಈ ವಾರ್ಡಲ್ಲಿ ಈ ಕಡಿಮೆ ಇತ್ತು. ಆ ವಾರ್ಡಿನ ಜನ ಇಲ್ಲಿ ಶಿಫ್ಟ್ ಆದರು. ಅಲ್ಲಿ ತಿಗಣೆ ಕಾಟ ತಾಳಕ್ಕಾಗಲ್ಲ ಅಂತೇಳಿ ಅವರಿಂದ ಆ ತಿಗಣೆ ಇಲ್ಲಿ ತಗೊಬಂದು ಇಲ್ಲಿಂದ ಪೂರ್ತಿ ಯಾರೆಲ್ಲ ಹರಡಿಬಿಡ್ತು. ಈಗ ನೈಟಲ್ಲಿ ಮಲಗಕ್ಕೆ ನಮಗೆ ತುಂಬ ತೊಂದರೆ ಆಗ್ತದೆ. ಆಮೇಲೆ ಪೇಷೆಂಟಿಗೂ ತೊಂದರೆ ಆಗ್ತದೆ. ಯಾಕೆ ಅಂತಂದರೆ ಅವರು ಮಲಗಬೇಕಾದ್ರೆ ಅವರು ಇಲ್ಲಿ ಕಡಿದು ಕೂಡಲೇ ಕಚ್ತದೆ, ಅವರಿಗೆ ಕಚ್ಚಿದ ಕೂಡಲೇ ಹಿಂಗೆ ಕೆರ್ಕೊಳಕ್ಕೆ ಹೋಗ್ತಾರೆ. ಅಷ್ಟರ ಮೇಲೆ ಅವ್ರಿಗೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಟರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಆಸ್ಪತ್ರೆ ಅಂತಂದ್ರೆ ಇಲ್ಲಿ ರೋಗ ನಿವಾರಣೆಗೆ ಬರ್ತಾರೆ, ಸ್ವಚ್ಛತೆಯಲ್ಲಿ ಬಹಳ ಪ್ರಮುಖ ಆಗುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಆಸ್ಪತ್ರೆಯಲ್ಲಿ ತಿಗಣೆ ಕಾಟ ಅಂತಂದ್ರೆ ಕಿದ್ವಾಯಿಗೆ ಬರೋಂಥವರ ರೋಗಿಗಳ ಕತೆ ಏನು? ಯಾಕೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ವಾ? ಅಷ್ಟು ನಿರ್ಲಕ್ಷ್ಯನ? ಏನೇನು ಸಮಸ್ಯೆಗಳು ಬಾಧಿಸ್ತಾ ಇದೆ ಕಿದ್ವಾಯಿಯಲ್ಲಿ? ಎಸ್ ಪ್ರತಿಮಾ, ಏನಂತಂದ್ರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಕಳೆದ ಬಾರಿ MRI ಸ್ಕ್ಯಾನ್ ಕೈ ಕೊಡ್ತಿತ್ತು. ಆದ್ರೆ ಇದೀಗ MRI ಸ್ಕ್ಯಾನ್ ಅವೆಲ್ಲವೂ ಕೂಡ ಸರಿಯಾಗಿತ್ತು. ಇವಾಗ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ತಿಗಣೆ ಕಾಟ ಅನ್ನೋ ಒಂದು ನಮ್ಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅನ್ನೋದನ್ನ ಕಂಡುಹಿಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಸ್ವಚ್ಛಂದವಾದಂತಹ ವಾತಾವರಣ ನಿರ್ಮಾಣವಾಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ಬೆಡ್ ಮೇಲೆ ನೋಡಿದ್ರೆ ನಮ್ಗೆ ಒಂದು ಬೆಡ್ ಶೀಟ್ ಮೇಲೆ ಒಂದು ಸ್ವಚ್ಛಂದ ರೀತಿಯಲ್ಲಿ ಕಾಣುತ್ತೆ. ಆದ್ರೆ ಬೆಡ್ ಅನ್ನ ಎಬ್ಸಿ ನೋಡಿದ್ರೆ ಅಲ್ಲಿ ಕೆಳಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ತಿಗಣೆಗಳು ಕಂಡು ಬರ್ತಾ ಇದೆ. ಮತ್ತೆ ಕಳೆದ 7 ತಿಂಗಳಿಂದ ಕೂಡ ಈ ರೀತಿಯ ತಿಗಣೆ ಕಾಟ ಆಗ್ತಾ ಇದೆ. ಆದ್ರೆ ನಾವು ರೋಗಿಗಳು ಬರೀ ಬೆಂಗಳೂರಿನಲ್ಲ, ಕರ್ನಾಟಕದಿಂದ ಎಲ್ಲಾ ರೋಗಿಗಳು ಬಂದು ಅಡ್ಮಿಟ್ ಆಗಿರ್ತಾರೆ, ತಮ್ಮ ಚಿಕಿತ್ಸೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆದ್ರೆ ರಾತ್ರಿ ಆದ್ರೆ ಸಾಕು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಿಗಣೆಗಳು ಕಚ್ತವೆ. ಇಲ್ಲಿ ನಾವು ಟ್ರೀಟ್ಮೆಂಟ್ ಗೆ ಬರ್ತೀವ ಅಥವಾ ಇಲ್ಲಿ ತಿಗಣೆ ಕಾಟವನ್ನ ತಿಗಣೆಗಳಿಗೆ ಕಚ್ಕೊಳ್ಳೋಕ್ ಬರ್ತೀವ ಅನ್ನೋ ಮಾತುಗಳು ಕೂಡ ಇಲ್ಲಿ ಪೇಷಂಟ್ ಅಲ್ಲೇ ಊಟ, ಅಲ್ಲೇ ನಿದ್ದೆ ಎಲ್ಲವೂ ಕೂಡ ಅಲ್ಲೇ ಆದ್ರೆ ಯಾವ ರೀತಿಯಾದಂತ ರೋಗಿಗಳಿಗೆ ಒಂದು ಕ್ಯೂರ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಪೇಷಂಟ್ಗಳು ಹೇಳ್ತಾರೆ. ಅಂದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಬರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತ ಸ್ವಚ್ಛ ಇಲ್ಲ. ಮತ್ತೆ ಸಿಬ್ಬಂದಿಗಳಿಗೆ ಏನಾದ್ರು ನಾವು ಇಲ್ಲಿ ಹೇಳಕ್ ಹೋದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಸ್ವಚ್ಛತಾ ಕಾರ್ಯ ಇಲ್ಲಿ ನೆರವೇರ್ತಾ ಇಲ್ಲ ಅಂತ ಇಲ್ಲಿ ರೋಗಿಗಳು ಸ್ಟೋರಿ ನೋಡಿದ್ಮೇಲೆ ಆದ್ರೂ ಎಚ್ಚೆತ್ಕೊಳ್ತಾರ ನೋಡೋಣ. ನಟರಾಜ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.